ಉಡುಪಿ ಜಿಲ್ಲೆಯ ಕೋಟ ಸಮೀಪದ ನಾಗರಮಠ ಮರಳುದಕ್ಕಿಯಲ್ಲಿ ಅಕ್ರಮ ಮರಳುಗಾರಿಕೆ ಆರೋಪ ಗಂಭೀರ ಸ್ವರೂಪವನ್ನು ಪಡೆದಿದೆ. ಸ್ಥಳೀಯರ ದೂರಿನ ಮೇರೆಗೆ ಕರ್ನಾಟಕ ಲೋಕಾಯುಕ್ತ ಸೂಚನೆಯಂತೆ ತಜ್ಞರ ಸಮಿತಿ ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ವರದಿಯನ್ನು ಸಿದ್ಧಪಡಿಸಿದೆ. ಬಾರಕೂರು ಸಮೀಪದ ಹೊಸಾಳ ಗ್ರಾಮದ ಸೀತಾ ನದಿ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಹಾಗೂ ಪರಿಸರಕ್ಕೆ ಹಾನಿಯಾಗುವ ರೀತಿಯಲ್ಲಿ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಕುರಿತು ಸ್ಥಳೀಯರಾದ ಗಣೇಶ್ ಶೆಟ್ಟಿ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ದೂರಿನ ಗಂಭೀರತೆಯನ್ನು ಪರಿಗಣಿಸಿದ ಲೋಕಾಯುಕ್ತರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ತಜ್ಞರನ್ನು ಒಳಗೊಂಡ ಜಂಟಿ ಸಮಿತಿಯನ್ನು ರಚಿಸಿ ಸ್ಥಳ ಪರಿಶೀಲನೆ ಆದೇಶಿಸಿದ್ದಾರೆ. ಅದರಂತೆ ಸಮಿತಿ ಮೇ 21ರಂದು ದೋಣಿ ಮೂಲಕ ಮರಳುಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದೆ. ಸಮಿತಿಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸಣ್ಣ ನೀರಾವರಿ ಇಲಾಖೆ, ಅರಣ್ಯ ಇಲಾಖೆ, ಭೂ ದಾಖಲೆ ಇಲಾಖೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನ ಪರಿಸರ ಹಾಗೂ ಭೂವಿಜ್ಞಾನ ವಿಭಾಗದ ತಜ್ಞರು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಭಾಗವಹಿಸಿದ್ರು. ಒಂದಿನ ಮಾಡಿಲ್ಲ ಅಂದ್ರೆ ಅವ್ರ ಮನೇಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಯಾರು ಕೇಳ್ತಾರೆ? ಎಷ್ಟು ಜನ ಪೇಷಂಟ್ಗಳಿಲ್ಲ ಇಲ್ಲಿ? ಎಷ್ಟು ಸಮಯ ಆಯ್ತು ಸರ್ ಒಂದು ಡಿಸಿ ಇಲ್ಲಿ ವಿಸಿಟ್ ಮಾಡೋದಿಲ್ಲ ಅಂತ ಸರ್. ಹಾರ್ಟ್ ಪೇಷಂಟ್ ಅವರೆಲ್ಲ ಇದ್ದಾರೆ, ಅದನ್ನೆಲ್ಲ ಯಾರು ಕೇಳ್ತಾರೆ? ನೋಡ್ತಾರ ಬಂದು ಇವ್ರುಗಳ ನಾಳೆಗೆ ಬರ್ತಾರಂತೆ. ಅಲ್ಲ ಎಷ್ಟು ಗಂಟೆ ಬರ್ತಾರ? ನಾವು ಬರ್ಬೇಕಲ್ಲ. ಜಸ್ಟ್ ನಾವು ಒಬ್ಬರೇ ಅದು ತಡೆದಿದಂದ್ರೆ ನಿಲ್ಲಿ ಸರ್ ಅಂತ ಹೇಳಿದ್ದು. ಹಾಸ್ತಾರೆ ಸರ್. ಏನಿದೆ, ಏನ್ ಅಧಿಕಾರ ಇದೆ? ರೋಡ್ ಮೇಲೆ ಹೋಗುವನ್ನ ಹಾಸ್ತಾರೆ. ಅಲ್ಲ ಅವನು ಈಚೆಯಿಂದ ಹೋಗುವ ಆ ಕಡೆ ಯಾಕೆ ಸರ್ ಇಲ್ಲಿ ನೋಡಿ ಅಲ್ಲೇ ಹಾರಿಸಿದ್ ನಾವು ಇಲ್ಲೆಲ್ಲ ನಿಂತಿತ್ತು ಈಚೆಗೆ. ನಮ್ದು ಯೋಚನೆ ಒಂದೇ ಸರ್, ಸೀದಾ ಹಾರಿಸಿದ ಆಚೆಗೆ.